Dear students, welcome to the YouTube channel. In today's class, the mineral resources of Karnataka. In the first part, we learn about that manganese and the bauxite. So, Karnataka has the rich and the varied mineral resources. Among them, iron ore, gold, manganese, limestone, copper, bauxite, chromites, mica, granite are the important minerals. Karnataka has the vast resources of the magnetite and the hematite grade iron ore. Bellary has the rich deposits of the iron ore and the Chikmagaluru occupies the second place. Manganese is an alloy is the production of the steel. It is used in the manufacture of the chemicals, electrical industry, chemical fertilizers, paints and the varnishes. So let us see in the today's class the one important mineral is the gold. It is a very precious mineral. So Indians are very much used and attractive minerals of the gold. Gold mining was began on the large scale in 1880 by John Tyler, and this is the reason for the establishment of the KGF in 1885. There are four important mines in the Kolar gold fields. They are the Nandi Durga, Uregam and the Champion Reef and the Mysore mines. Among these, Champion Reef is the deepest gold mine. It is about 3,217 meters. The gold deposits in these mines is almost exhausted due to continuous mining for the many years. Now they are not working but mining continues at the Hatti mines. ಚಿನ್ನ ಒಂದು ಅತ್ಯಂತ ದುಬಾರಿ ಆಗಿರ್ತಕ್ಕಂತಹ ಆಭರಣವನ್ನು ಉಪಯೋಗಿಸೋದಕ್ಕೆ ಮಾಡ್ತಕ್ಕಂತಹದ್ದಾಗಿದ್ದು 1880ರಲ್ಲಿ ಜಾನ್ ಟೈಲರ್ ಅಂತಕ್ಕಂಥವ್ರು ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಕರ್ನಾಟಕದಲ್ಲಿ. ಅದನ್ನು KGF ಅಂತ ಕರೀತಾರೆ. 885ರಲ್ಲಿ ಕರ್ನಾಟಕ ಗೋಲ್ಡ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು. ದೇರ್ ಆರ್ 4 ಇಂಪಾರ್ಟೆಂಟ್ ಮೈನ್ಸ್ ಇನ್ ದ ಕೋಲಾರ್ ಗೋಲ್ಡ್ ಫೀಲ್ಡ್ಸ್. ಕೋಲಾರಲ್ಲಿ ನಾವು KGFಲ್ಲಿ ಪ್ರಮುಖವಾಗಿ 4 ರೀತಿಯಾಗಿರ್ತಕ್ಕಂತಹ ಮೈನಿಂಗ್ಗಳನ್ನು ನೋಡ್ಬೋದು. 4 ಕಡೆಗಳಲ್ಲಿ ಯಾವ್ಯಾವಪ್ಪ ಅಂದರೆ ನಂದಿದುರ್ಗ, ಯುರೆಗಮ್, ಚಾಂಪಿಯನ್ ರೀಫ್ ಆ್ಯಂಡ್ ದ ಮೈಸೂರು ಮೈನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರೆಲ್ಲದರಲ್ಲೂ ತುಂಬ ಆಳವಾಗಿರ್ತಕ್ಕಂತಹ ಮೈನಿಂಗ್ ಅಂತಂದರೆ ಗಣಿ ಅಂದರೆ ಯಾವುದಪ್ಪ ಅಂದರೆ ಚಾಂಪಿಯನ್ ರೀಫ್ ಅಂತ ಆಗಿತ್ತು. ಇದು ತುಂಬ ಆಳವಾದಂತಹ ಒಂದು ಮೈನಿಂಗ್. 3217 ಮೀಟರ್ಗಳಷ್ಟು ಇದು ಉದ್ದವಾಗಿದೆ. The gold deposits in the mines almost exhausted due to the continuous mining for many years. Now they are not working for the it is continuous at the Hatti mines. ತುಂಬ ವರ್ಷಗಳ ಕಾಲ ಚಾಂಪಿಯನ್ ರೀಫಲ್ಲಿ ಗೋಲ್ಡನ್ನು ತೆಗೆದಿದ್ದರಿಂದ ಈಗ ಸದ್ಯಕ್ಕೆ ಅಲ್ಲಿ ಗೋಲ್ಡ್ ತೆಗೆಯೋದನ್ನು ಮೈನಿಂಗನ್ನು ನಿಲ್ಲಿಸಲಾಗಿದೆ. ಅದನ್ನು ಹಟ್ಟಿ ಗೋಲ್ಡ್ ಮೈನ್ಸಲ್ಲಿ ಮುಂದುವರಿಸಲಾಗಿದೆ. Now the Champion Reef is not working today. So gold mine at Kolar. ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಗೋಲ್ಡ್ ಮೈನಿಂಗ್ ಕೋಲಾರ್ದು ನೋಡ್ತಾ ಇದ್ದೀರಾ. ಸೊ ಕೋಲಾರದ ಚಿನ್ನದ ಗಣಿಯಲ್ಲಿ ಒಳಗಡೆ ಗಣಿಯಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ಕಲ್ಲಿನಲ್ಲಿ ಮಿಶ್ರಣವಾಗಿರ್ತಕ್ಕಂತಹ ಚಿನ್ನವನ್ನು ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಕಲ್ಲು ನಮಗೆ ಅದಿರಿನ ರೂಪದಲ್ಲಿ ಸಿಗುತ್ತೆ. ಅದನ್ನು ಕರಗಿಸ್ಬಿಟ್ಟು ಚಿನ್ನವನ್ನು ಬೇರ್ಪಡಿಸಲಾಗುತ್ತೆ. So Hatti gold mines at present Hatti in Raichur district is the biggest gold mine in India. Hatti Gold Mines Company Limited. ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಹಟ್ಟಿ ಗೋಲ್ಡ್ ಮೈನ್. ಗೌರ್ಮೆಂಟ್ ಆಫ್ ಕರ್ನಾಟಕ ಇದು ಎಂಟರ್ಪ್ರೈಸ್ ಇದರ ಆಥರೈಸಲ್ಲಿ ಈ ಥರ ಒಂದು ಅಧೀನದಲ್ಲಿರ್ತಕ್ಕಂತಹದ್ದು ಹಟ್ಟಿ ಗೋಲ್ಡ್ ಮೈನ್ಸನ್ನು ನಾವು ನೋಡ್ತಾ ಇದ್ದೀವಿ. ಇದು ರಾಯಚೂರು ಡಿಸ್ಟಿಕ್ಕಲ್ಲಿ ಬರುತ್ತೆ. ಈ ಒಂದು ರಾಯಚೂರು ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ಹಟ್ಟಿ ಗೋಲ್ಡ್ ಮೈನು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಮತ್ತು ಇಂಡಿಯಾದಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಚಿನ್ನದ ಗಣಿ ಅಂತೇಳ್ಬಿಟ್ಟು ಇದನ್ನು ಕರೆಯಲಾಗಿದೆ. ಸೊ ಅದರ್ ಗೋಲ್ಡ್ ಮೈನ್ಸ್ ಇನ್ ಕರ್ನಾಟಕ ಗೋಲ್ಡ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ಬೆಲ್ಲಾರ and Ajjanhalli near Shira and other places with the gold deposits are Mulgunda and the Kappadagudda in the Kempanakote.
ಸೊ ಕೆಂಪನ ಗುಡ್ಡವನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮ್ಯಾಪಲ್ಲಿ ತೋರಿಸಲಾಗಿದೆ ನೋಡ್ರಿ, ಕಪ್ಪದ ಗುಡ್ಡ ಅಂತ ಹೇಳ್ಬಿಟ್ಟು ಇದು. ಸೊ ಬಲ್ಲಾರ ಅಂತಕ್ಕಂಥದ್ದು ಮತ್ತು ಅಜ್ಜನಹಳ್ಳಿ ಅಂತಕ್ಕಂಥ ಶಿರಾ ಹತ್ರ, ಜೊತೆಗೆ ಮುಲ್ಗುಂದ ಅಂತಕ್ಕಂತಹ ಕಪ್ಪಾದ ಗುಡ್ಡ, ಇಲ್ಲಿನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಚಿನ್ನವನ್ನು ಸಿಗ್ತಕ್ಕಂಥದ್ದು ಮತ್ತು ಮೈನಿಂಗನ್ನು, ಚಿನ್ನದ ಅದಿರುಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಚಿನ್ನವನ್ನು ತೆಗೆಯಲಾಗುತ್ತೆ. ಸೊ ಇದಿಷ್ಟನ್ನು ಕೂಡ ಇವತ್ತಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರ. ಸೊ ನಿಮಗೆ ಈಗ ಈ ಒಂದು ಲೆಸನ್ನಿಗೆ ಸಂಬಂಧಪಟ್ಟಂತೆ ನಿಮಗೆ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಸೊ ವೈ ಈಸ್ ಕರ್ನಾಟಕ ಈಸ್ ಕಾಲ್ಡ್ ದ ಲ್ಯಾಂಡ್ ಆಫ್ ಗೋಲ್ಡ್ ಅಂತ ಕೇಳ್ತಾರೆ. ಕರ್ನಾಟಕ ಪ್ರೊಡ್ಯೂಸಸ್ 80% ಆಫ್ ದ ಟೋಟಲ್ ಗೋಲ್ಡ್ ಇನ್ ಇಂಡಿಯಾ, ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಲ್ಯಾಂಡ್ ಆಫ್ ಗೋಲ್ಡ್ ಅಂತ ಹೇಳಬೇಕು. ನಿಮಗಿದ್ರದಲ್ಲಿ ಚಿತ್ರಣದಲ್ಲಿ ಕೊಟ್ಟಿಲ್ಲ, ಇದನ್ನು ನೀವು ನೋಟ್ ಮಾಡ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ವೈ ಈಸ್ ಕರ್ನಾಟಕ ಕಾಲ್ಡ್ ದ ಲ್ಯಾಂಡ್ ಆಫ್ ಗೋಲ್ಡ್. ಕರ್ನಾಟಕ ಪ್ರೊಡ್ಯೂಸಸ್ 80% ಆಫ್ ದ ಟೋಟಲ್ ಗೋಲ್ಡ್ ಇನ್ ಇಂಡಿಯಾ, ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಲ್ಯಾಂಡ್ ಆಫ್ ಗೋಲ್ಡ್. ನಾನು ಹೇಳಿದೆ ಅಟ್ಟಿ ಗೋಲ್ಡ್ ಮೈನ್ಸು ಏನು ಭಾರತದಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗೋಲ್ಡ್ ಮೈನ್ ಅಂತ ಹೇಳಿದೆ ನಾನು ಅಲ್ವಾ. ಸೊ ಅದಕ್ಕೋಸ್ಕರ 80% ಆಫ್ ದ ಗೋಲ್ಡು ನಮಗೆ ಎಲ್ಲಿ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದರೆ ಕರ್ನಾಟಕದಲ್ಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಕರ್ನಾಟಕ ಈಸ್ ಕಾಲ್ಡ್ ಆಸ್ ದ ಲ್ಯಾಂಡ್ ಆಫ್ ಗೋಲ್ಡ್. ಸೊ ಇನ್ನು ಬೇರೆ ಕ್ವಶನ್ಸ್ ಅಂದರೆ, ವಿಚ್ ಆರ್ ದ ಇಂಪಾರ್ಟೆಂಟ್ ಮಿನರಲ್ಸ್ ಅವೈಲಬಲ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ, ಐರನ್ ಓರ್, ಗೋಲ್ಡ್, ಮ್ಯಾಂಗ್ನೀಸ್, ಲೈಮ್ಸ್ಟೋನ್, ಕಾಪರ್, ಬಾಕ್ಸೈಟ್, ಕ್ರೋಮಟೈಟ್, ಮೈಕಾ, ಗ್ರಾನೈಟ್ ಆರ್ ದ ಇಂಪಾರ್ಟೆಂಟ್ ಮಿನರಲ್ಸ್ ಅವೈಲಬಲ್ ಇನ್ ಕರ್ನಾಟಕ ಅಂತ ಹೇಳಬೇಕು. ಜೊತೆಗೆ ವಿಚ್ ಈಸ್ ದ ಓರ್ ಯೂಸ್ಡ್ ಆ್ಯಸ್ ಎನ್ ಅಲಾಯ್, ಅಲಾಯ್ಗೆ ಯೂಸ್ ಮಾಡ್ತಕ್ಕಂತಹ ಇದು ಯಾವ ಮಿನರಲ್ ಅಂತ ಓರಲ್ಲಿ ಸಿಗ್ತಕ್ಕಂಥದ್ದು. ಈ ಅಲಾಯಿಂದ ಯಾವ ಅದರಿಂದ ನಾವು ಯಾವ ಒಂದು ಖನಿಜ ಸಿಗುತ್ತೆ ಅಂತಂದರೆ ಮ್ಯಾಂಗ್ನೀಸ್ ಅಂತ ಹೇಳಬೇಕು. ಮ್ಯಾಂಗ್ನೀಸ್ ಈಸ್ ಯೂಸ್ಡ್ ಆ್ಯಸ್ ಎನ್ ಅಲಾಯ್. ನೇಮ್ ದ ಪ್ಲೇಸಸ್ ಇನ್ ಕರ್ನಾಟಕ ವೇರ್ ಐರನ್ ಓರ್ ಈಸ್ ಅವೈಲಬಲ್. ಕರ್ನಾಟಕದಲ್ಲಿ ಸಿಗ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಐರನ್ ಓರ್ಗಳು ಯಾವ್ಯಾವು ಅಂತಂದರೆ, ಬಳ್ಳಾರಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಗದಗ್. ವಿಚ್ ಡಿಸ್ಟಿಕ್ ಈಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ಬಾಕ್ಸೈಡ್ ಅಂದರೆ ಬೆಳಗಾಂ ಈಸ್ ದ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ದ ಬಾಕ್ಸೈಡ್. ನೇಮ್ ದ ಗೋಲ್ಡ್ ಮೈನ್ಸ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಗೋಲ್ಡ್ ಮೈನ್ಸ್ ಯಾವಪ್ಪ ಅಂದರೆ KGF, ಹಟ್ಟಿ ಈಗ ಅಟ್ ಪ್ರೆಸೆಂಟು ನಾವು ರಾಯಚೂರು ಡಿಸ್ಟಿಕಲ್ಲಿದೆ ಅಂತ ಹೇಳಿದೆ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಹಟ್ಟಿ ಗೋಲ್ಡ್ ಮೈನ್ಸ್. ಇದನ್ನು ಬಿಟ್ಟರೆ KGF ಅತ್ಯಂತ ದೊಡ್ಡದು. KGFಲ್ಲಿ 4 ಕಡೆ ಬಂಗಾರವನ್ನು ತೆಗಿತಿದ್ರು ಅಂತ ಹೇಳಿದ್ದೀನಿ ನಾವು ಆವಾಗಲೇ ಅಲ್ವಾ. ಅದರಲ್ಲಿ ಚಾಂಪಿಯನ್ ರೀಫ್ ಅಂತಕ್ಕಂಥದ್ದು ತುಂಬ ಆಳವಾಗಿದ್ದು ಅದನ್ನು ಈಗ ನಿಲ್ಲಿಸಲಾಗಿದೆ. ಸೊ KGF, ಹಟ್ಟಿ, ಬೆಳ್ಳಾರಿ, ಅಜ್ಜನಹಳ್ಳಿ, ಮುಲ್ಗುಂಡ, ಕಪ್ಪಾದ ಗುಡ್ಡ ಆ್ಯಂಡ್ ಕೆಂಪನ ಕೋಟೆ. ದೀಸ್ ಆರ್ ದ places where the gold mines are available in Karnataka. So gold mining was started at the large scale in 1880 by John Tyler. The Supreme Court of India stopped mining of the iron ore in dash. ಸುಪ್ರೀಂ ಕೋರ್ಟು ಯಾವ ಕಡೆ ನಿಲ್ಲಿಸಿದೆ ಅಂತಂದರೆ, ಐರನ್ ಓರ್ ತೆಗೆಯೋದನ್ನು ಕುದುರೆಮುಖ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಡ್ಯಾಶ್ ಡಿಸ್ಟಿಕ್ ಆಸ್ ದ ಲಾರ್ಜೆಸ್ಟ್ ಡೆಪಾಸಿಟ್ ಆಫ್ ದ ಐರನ್ ಓರ್ ಅಂತಂದರೆ, ಬೆಳ್ಳಾರಿ ಡಿಸ್ಟಿಕ್ ಆಸ್ ದ ಲಾರ್ಜೆಸ್ಟ್ ಡೆಪಾಸಿಟ್ ಆಫ್ ದ ಐರನ್ ಓರ್. ದ ಓರ್ಸ್ ಆಫ್ ದ ಐರನ್ ಆರ್ ಮ್ಯಾಗ್ನಟೈಟ್ ಆ್ಯಂಡ್ ದ ಹೆಮಾಟೈಟ್. ಐರನ್ ಓರ್ಸ್ಗಳು ಯಾವ್ಯಾವ ಥರ ಸಿಗುತ್ತೆ, ಮ್ಯಾಗ್ನಟೈಟ್ ಮತ್ತು ಹೆಮಾಟೈಟ್ ಥರ ಸಿಗುತ್ತೆ. ಸೊ ಈ ರೀತಿ ಗಿವ್ ರೀಸನ್ಸ್ ಕೂಡ ಕೇಳ್ಬೋದು ನಿಮಗೆ. ವೈ ಡು ವಿ ಕಾಲ್ ದ ಮ್ಯಾಂಗ್ನೀಸ್ ಆಸ್ ದ ಜಾಕ್ ಆಫ್ ಆಲ್ ಟ್ರೇಡರ್ಸ್. ಮ್ಯಾಂಗ್ನೀಸನ್ನು ಆಲ್ಮೋಸ್ಟ್ ಎಲ್ಲ ಒಂದು ಫರ್ಟಿಲೈಸರ್ಸ್ಗಳಿಗೂ ಕೂಡ ಉಪಯೋಗಿಸ್ತಾರೆ. ಅದು ಯಾಕೆ ಅಂತ ಕೇಳಿದ್ರೆ, ಮ್ಯಾಂಗ್ನೀಸ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ದ ಕೆಮಿಕಲ್ಸ್, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಫರ್ಟಿಲೈಸರ್ಸ್, ವಾರ್ನಿಷಸ್, ಪೇಂಟ್ಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಜಾಕ್ ಆಫ್ ಆಲ್ ಟ್ರೇಡರ್ಸ್. ಮ್ಯಾಂಗ್ನೀಸನ್ನು ನಾವು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಮತ್ತು ಫರ್ಟಿಲೈಸರ್ಸು, ಪೇಂಟ್ಸು, ವಾರ್ನಿಷಸ್ಸು ಎಲ್ಲದಕ್ಕೂ ಕೂಡ ಉಪಯೋಗಿಸ್ತೀವಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಜಾಕ್ ಆಫ್ ಆಲ್ ಟ್ರೇಡರ್ಸ್.
ನೇಮ್ ದ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆಫ್ ಕರ್ನಾಟಕ ಅಂದರೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಜಿಂದಾಲ್ ಸ್ಟೀಲ್ ಆಫ್ ತೋರಣಗಲ್ ಆಫ್ ದ ಬೆಳ್ಳಾರಿ. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಭದ್ರಾವತಿದು ಮತ್ತು ಜಿಂದಾಲ್ ಸ್ಟೀಲ್ ಕಂಪನಿ ತೋರಣಗಲ್ಲು ಬೆಳ್ಳಾರಿದು. ಇವು ಪ್ರಮುಖವಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ಗಳು. ಬಾಕ್ಸೈಟ್ ಓರ್ ಈಸ್ ಕಾಲ್ಡ್ ಅ ವಂಡರ್ ಆಫ್ ಮೆಟಲ್. ವೈ? ಬಾಕ್ಸೈಟನ್ನು ವಂಡರ್ ಮೆಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆಂದರೆ ಸಿನ್ಸ್ ಅಲ್ಯೂಮಿನಿಯಂ ಈಸ್ ಲೈಟ್, ಲೋ ಪ್ರೈಸ್ಡ್, ರೆಸಿಸ್ಟೆಂಟ್ ಟು corrosive and good conductor of heat. It is used right from household utensils of the artificial satellite, so it is called as the wonderful metal. ಇದು ತುಂಬ ಹಗುರವಾಗಿರ್ತಕ್ಕಂಥ ಮೆಟಲ್ ಆಗಿದ್ದು ಇದು ಬೇಗನೆ ಹೀಟ್ ಆಗೋದ್ರಿಂದ ಇದನ್ನು ನಾವು ಯುಟೆನ್ಸಿಲ್ಸು ಮತ್ತು ಸ್ಯಾಟಲೈಟ್ಸ್ಗಳನ್ನು ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸೊ ದಟ್ಸ್ ವೈ ದ ಬಾಕ್ಸೈಟ್ ಓರ್ ಈಸ್ ಕಾಲ್ಡ್ ಆಸ್ ದ ವಂಡರ್ ಮೆಟಲ್. ಸೊ these are all regarding the today's lesson. Wonder metal is bauxite is mostly used in the preparation of the aluminum. Belgaum is the leading producer of the bauxite. Karnataka occupies the first position in the production of gold in India. KGF and Atti are the important gold mines of the Karnataka. So these are the today's lesson regarding the video, dear children. So in this topic, regarding this topic, I will give you some questions for the notes. You write down the question and I will send you in the group. All of you write down and send the notes to the group. Let us see with the next video with the new topic.